ಹಲೋ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ರೀಸೆಂಟಾಗಿ ಕಸಿನ್ ಮದುವೆ ಆಗಿತ್ತು, ಅದಕ್ಕೆ ನಾನೇ ಸೆಲ್ಫ್ ಮೇಕಪ್ ಮಾಡಿದ್ದೆ. ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ಆ ಮೇಕಪ್ ಲುಕ್ ಟ್ಯುಟೋರಿಯಲ್ನ ನಾನಿವತ್ತು ನಿಮ್ಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಲೆಟ್ಸ್ ಗೆಟ್ ಇನ್ ಟು ದ ವಿಡಿಯೋ. ಮೇಕಪ್ ಮಾಡೋಕ್ಕಿಂತ ಮುಂಚೆ ಸ್ಕಿನ್ ಕೇರ್ ಇಸ್ ಅ ಮಸ್ಟ್. ನಾನಿಲ್ಲಿ ಸ್ಕಿನ್ ಕೇರ್ ಎಲ್ಲ ಮಾಡಿಕೊಂಡು ಅದಾದಮೇಲೆ ಇಲ್ಲಿ ಮೇಕಪ್ ಸ್ಟಾರ್ಟ್ ಮಾಡಿರೋದು. ಪ್ರೈಮರ್ ಎಲ್ಲ ಹಾಕಿದ್ದೀನಿ. ಸೊ ಮೊದಲಿಗೆ ನಾನು ಐಬ್ರೋಸ್ನ ಫಿಲ್ ಮಾಡಿ ಅದಾದಮೇಲೆ ಹೈಲೈಟ್ ಮಾಡ್ತಾ ಇದ್ದೀನಿ. ಕನ್ಸಿಲರ್ನ ತಗೊಂಡು ಹೈಲೈಟ್ ಮಾಡ್ತೀನಿ. ನೀವು ಐಬ್ರೋಸ್ ಮಾಡ್ತಾ ಇದ್ದೀರಾ ಅಂತ ಹೇಳಿದರೆ ಇದು ಮಸ್ಟ್, ನೀವು ಮಾಡಲೇಬೇಕು, ಆವಾಗ ತುಂಬ ನ್ಯಾಚುರಲಾಗಿ ಕಾಣಿಸ್ತದೆ. ಆ್ಯಂಡ್ ಅದಾದಮೇಲೆ ಐ ಶ್ಯಾಡೋಗೆ ಐ ಬೇಸ್ನ ಕೂಡ ಸೇಮ್ ಅದೇ ಕನ್ಸಿಲರ್ ಹಾಕಿ ಬೇಸ್ ಕ್ರಿಯೇಟ್ ಮಾಡಿದ್ದೀನಿ. ಬೇಸಿಗೆ ಸ್ವಲ್ಪ ಪೌಡ್ರ್ ತಗೊಂಡು ಪೌಡ್ರಲ್ಲಿ ಟ್ಯಾಬ್ ಮಾಡ್ತಾ ಇದ್ದೀನಿ. ಆವಾಗ ನಾವು ಮಾಡುವಂಥ ಐ ಮೇಕಪ್ ಏನಿದೆ ಅದು ತುಂಬ ಚೆನ್ನಾಗಿ ಕೂರುತ್ತೆ ಅಂತ. ನೆಕ್ಸ್ಟ್ ಐ ಶ್ಯಾಡೋ ನಾನಿಲ್ಲಿ ಯೂಸ್ ಮಾಡ್ತಿರುವಂಥ ಶ್ಯಾಡೋ ಪ್ಯಾಲೆಟ್ ಅಂತ ಹೇಳಿದರೆ ಮಾರ್ಸ್ ಅವ್ರದ್ದು ತುಂಬಾ ಚೆನ್ನಾಗಿದೆ. ಅಂದರೆ ಮಲ್ಟಿ ಪರ್ಪಸ್ ಆಗಿ ಯೂಸ್ ಮಾಡ್ಬೋದು. ನಾನು ಇದರಲ್ಲಿ ತೋರಿಸ್ತೀನಿ ನಿಮಗೆ ನಾನು ಯಾವ ಥರ ಎಲ್ಲ ಈ ಒಂದು ಐ ಶ್ಯಾಡೋ ಪ್ಯಾಲೆಟ್ ಇಟ್ಕೊಂಡು ಏನೆಲ್ಲ ಮಾಡ್ತೀನಿ ಅಂತ. ಸೊ ಮೈನ್ ಬೇಸಿಕ್ಲಿ ನಾನು ಬೇಸಿಗೆ ನ್ಯೂಡ್ ಕಲರ್ನ ಹಾಕ್ಕೊಳ್ತಾ ಇದ್ದೀನಿ. ನ್ಯೂಡ್ ಕಲರಿಂದನೇ ಸ್ಟಾರ್ಟ್ ಮಾಡಬೇಕು. ನೀವು ಐ ಶ್ಯಾಡೋನ ಎಷ್ಟು ಬ್ಲೆಂಡ್ ಮಾಡ್ತೀರಾ ಅಷ್ಟು ಚೆನ್ನಾಗಿ ಮೇಕಪ್ ಬರುತ್ತೆ. ಆ್ಯಂಡ್ ನನ್ನ ಸ್ಯಾರಿ ಒಂಥರ ಬ್ಲೂ ಕಲರ್ ಹಾಗಾಗಿ ಬ್ಲೂ ಕಲರ್ನ ಏನು ಹೇಳ್ತೀವಿ ವಿ ಕಾರ್ನರಿಗೆ ಹಾಕಿ ಅದನ್ನ ಬ್ಲೆಂಡ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ಮೇಕ್ ಶ್ಯೂರ್ ನೀವು ಮೇಕಪ್ ಮಾಡೋಕ್ಕಿಂತ ಮುಂಚೆ ನಿಮ್ಮ ನೋಸ್ ಪಿನ್ನ ತೆಗೆದಿಡ್ತೀರಾ ಅಂತ. ಇಲ್ಲ ಅಂತ ಹೇಳಿದರೆ ಅದು ಪ್ಯಾಚಿ ಕಾಣುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರೊಸೆಸ್ ನಾನಿಲ್ಲಿ ಕನ್ಸೀಲರ್ನ ತಗೊಳ್ತಾ ಇದ್ದೀನಿ, ಕಲರ್ ಕರೆಕ್ಟರ್ನ ತಗೊಳ್ತಾ ಇದ್ದೀನಿ. ಎಲ್ಲೆಲ್ಲ ನನಗೆ ನನ್ನದು ಅನ್ಇವನ್ ಟೋನ್ ಇದೆ ಅಲ್ಲಿಗೆ ನಾನು ಕಲರ್ ಕರೆಕ್ಟ್ನ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಕಲರ್ ಕರೆಕ್ಟರ್ ಬೇಡ ಅಂತೇಳಿದರೆ ನೀವು ಸ್ಕಿಪ್ ಮಾಡ್ಬೋದು. ಬಟ್ ನನ್ನ ಫೇಸಲ್ಲಿ ಪಿಂಪಲ್ ಮಾರ್ಕ್ಸ್ ಇತ್ತು ಆ್ಯಂಡ್ ಲಿಪ್ ಸೈಡಲ್ಲಿ ಬ್ಲ್ಯಾಕ್ ಇದೆ, ಐ ಕೆಳಗೆ ಬ್ಲ್ಯಾಕ್ ಇದೆ. ಹಾಗಾಗಿ ನಾನು ಅದನ್ನು ಅನ್ಇವನ್ ಇದ್ದದನ್ನು ಈವನ್ ಮಾಡ್ಕೊಳ್ತಾ ಇದ್ದೀನಿ. ಫೌಂಡೇಶನ್ಗೆ ನಾನು ಈ ಎರಡು ಫೌಂಡೇಶನ್ನ ಮಿಕ್ಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ಇದೆರಡು ಕೂಡ ನನ್ನ ಶೇಡ್ ಅಲ್ಲ. ಮೊದಲಿಗೆ ನೀವು ಎಷ್ಟು ಪಂಪ್ ಬೇಕೋ ಅಷ್ಟು ಪಂಪ್ ಮಾಡಿಕೊಂಡು ನಿಮ್ಮ ಶೇಡ್ ಇದೆಯಾ ಅಂತ ನೋಡ್ಕೊಳ್ಬೇಕು. ಸೊ ನಾನಿಲ್ಲಿ ನನ್ನ ಶೇಡ್ಗಿಂತ ಒಂದು ಜಾಸ್ತಿ ಲೈಟರ್ ಶೇಡ್ನ ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ. ಬಿಕಾಸ್ ಅದು ಮತ್ತೆ ಅಬ್ಸರ್ವ್ ಆಗುತ್ತೆ ಅಂತ. ಸೊ ಎಲ್ಲೆಲ್ಲ ಬೇಕೋ ಅಲ್ಲೆಲ್ಲ ನಾನು ಅಪ್ಲೈ ಮಾಡ್ತಾ ಇದ್ದೀನಿ. ಆ್ಯಂಡ್ ನೀವು ಕೂಡ ಅಷ್ಟೇ ಮೇಕಪ್ ಮಾಡುವಾಗ ಯಾವಾಗಲೂ ಕೂಡ ನೆಕ್ ಆ್ಯಂಡ್ ಇಯರಿಗೆ ಹಾಕಲೇಬೇಕು. ಇಲ್ಲ ಅಂತ ಹೇಳಿದರೆ ಅದು ಅನ್ಇವನ್ ಆಗಿ ಕಾಣಿಸ್ತದೆ. ನಾನಿಲ್ಲಿ ಬ್ರಷ್ನ ಯೂಸ್ ಮಾಡಿಕೊಂಡು ಮೇಕಪ್ ಮಾಡ್ತಾ ಇದ್ದೀನಿ. ಸೊ ಇದು ನಾನು ಬ್ರೈಡಲ್ ಥರ ಮಾಡ್ತಾ ಇದ್ದೀನಿ, ಅಂದರೆ ನಾನ್ ಬ್ರೈಡ್ ಥರ. ತುಂಬ ಸಿಂಪಲ್ ಆಗಿ ಅಲ್ಲ, ಸ್ವಲ್ಪ ಜಾಸ್ತಿ ಕೂಡ ಅಲ್ಲ, ಮೀಡಿಯಮ್ ಲೆವೆಲಲ್ಲಿ ಮಾಡ್ತಾ ಇದ್ದೀನಿ. ಬ್ರಷಲ್ಲಿ ಟ್ಯಾಪ್ ಮಾಡಿದ ಮೇಲೆ ನಾನು ಇಲ್ಲಿ ವೆಟ್ ಆಗಿರುವಂತಹ ಸ್ಪಾಂಜನ್ನು ಯೂಸ್ ಮಾಡ್ತಾ ಇದ್ದೀನಿ. ಬಿಕಾಸ್ ನೀವು ಅಲ್ಲಿ ನೋಡ್ಬೋದು ನಂದು ಕಂಪ್ಲೀಟಾಗಿ ಫೌಂಡೇಶನ್ ಮೇಕಪ್ಪಲ್ಲಿ ಕೂತಿಲ್ಲ, ಅಲ್ಲಿ ಓಪನ್ಸ್ ಇದೆ. ಸೊ ಎಲ್ಲೆಲ್ಲ ಬೇಕು ಅಲ್ಲೆಲ್ಲ ನಾನು ನೀಟಾಗಿ ಸ್ಮರ್ಜ್ ಮಾಡ್ತಾ ಇದ್ದೀನಿ. ಇಲ್ಲಿ ಕೂಡ ಅಷ್ಟೇ, ನೀವು ಬ್ರಷಲ್ಲಿ ಕೂಡ ಮಾಡ್ಬೋದು. ಬಟ್ ನನಗೆ ಬ್ರಷ್ಗಿಂತ ಸ್ಪಾಂಜ್ ತುಂಬಾ ಇಷ್ಟ ಆಗುತ್ತೆ, ಅದು ನೀಟಾಗಿ ತನ್ನ ಕೆಲಸನ ಮಾಡ್ತದೆ. ಆ್ಯಂಡ್ ಈ ಫೌಂಡೇಶನ್ನ ಸೆಟ್ ಮಾಡೋದಕ್ಕೋಸ್ಕರ ಸೆಟ್ಟಿಂಗ್ ಪೌಡ್ರ್ ಕೂಡ ಹಾಕ್ತಾ ಇದ್ದೀನಿ. ಪೌಡ್ರ್ ಹಾಕೋದ್ರಿಂದ ನಿಮ್ಮ ಮೇಕಪ್ ಏನಿದೆ ಅದು ತುಂಬ ಲಾಂಗ್ ಲಾಸ್ಟಿಂಗ್ ಇರುತ್ತೆ. ಹಾಗೆಯೇ ಸ್ವೆಟ್ ಎಲ್ಲೆಲ್ಲ ನೀವು ಜಾಸ್ತಿ ಸ್ವೆಟ್ ಆಗ್ತೀರಾ ಅಲ್ಲಿ ಈ ಫೌಂಡೇಶನ್ ಹಾಕಿದ ಮೇಲೆ ನೀವು ಪೌಡ್ರ್ ಮಾಡಲೇಬೇಕು. ಸೊ ಅದನ್ನ ಮಾಡ್ತಾ ಇದ್ದೀನಿ. ನನಗೆ ಮೇಕಪ್ ಅಂದರೆ ತುಂಬಾ ಇಷ್ಟ. ಹಾಗಾಗಿ ಬೆಳಗ್ಗೆ 4 ಗಂಟೆಗೆ ಎದ್ದು ಅಮ್ಮನಿಗೆ ಫಸ್ಟ್ ಮೇಕಪ್ ಮಾಡಿದ್ದೀನಿ. ಯು ಕ್ಯಾನ್ ಸಿ ಯಾವ ಥರ ಅಮ್ಮ ಕಾಣ್ತಿದ್ದಾರೆ ಅಂತ. ಅಮ್ಮಂದಾದಮೇಲೆ ನಾನು ಮೇಕಪ್ನ ಸ್ಟಾರ್ಟ್ ಮಾಡಿರೋದು. ಇವತ್ತು ನಾನು ಯಾರ್ದು ಕೂಡ ಮೇಕಪ್ನ ತಗೊಂಡಿಲ್ಲ, ನಾನು ಅಮ್ಮ ಇಬ್ಬರೇ ಮಾಡಿದ್ದು. ಆ್ಯಂಡ್ ಇದು ನಂದು ಒನ್ ಆಫ್ ಮೈ ಫೇವ್ರೆಟ್. ಆ್ಯಕ್ಚುಲಿ ಫಾರ್ ಎವರ್ 52ದು ಕನ್ಸಿಲರ್ ಪ್ಯಾಲೆಟ್ ತಗೊಳ್ಬೇಕು ಅಂತಿದ್ದೆ. ಬಟ್ ಇಟ್ಸ್ ಆಫ್ಕೋರ್ಸ್ ಎಕ್ಸ್ಪೆನ್ಸಿವ್. ಹಾಗಾಗಿ ನಾನು ಮಾರ್ಸ್ ಅವ್ರದ್ದೇ ತೊಗೊಂಡಿದ್ದೀನಿ. ಮಾರ್ಸ್ ಅವ್ರದ್ದು ಪ್ರಾಡಕ್ಟ್ ಹೇಗಿದೆ ಅಂತೇಳಿದರೆ ಇಟ್ಸ್ ಅಫೋರ್ಡೆಬಲ್, ಹಾಗೆಯೇ ತುಂಬಾ ಚೆನ್ನಾಗಿದೆ. ನನಗೆ ನೋಸಿಗೆ ಕೌಂಟರ್ ಮಾಡಬೇಕಿತ್ತು, ಹಾಗಾಗಿ ನೋಸ್ ಕೌಂಟರ್ ಕೂಡ ನಾನಿಲ್ಲಿ ಮಾಡಿದ್ದೀನಿ. ಆ್ಯಂಡ್ ನೋಸ್ ಕೌಂಟರ್ ಎಲ್ಲರೂ ಮಾಡಬೇಕು ಅಂತಿಲ್ಲ, ನಿಮಗೆ ಬೇಕು ಅಂತಿದ್ರೆ ಮಾತ್ರ ಮಾಡಿದರೆ ಸಾಕು. ಆ್ಯಂಡ್ ನಿಮಗೆ ಹೇಳಿದೆ ನಾನು ಯಾವ ಥರ ಇದನ್ನು ಮಲ್ಟಿಪರ್ಪಸ್ ಆಗಿ ಯೂಸ್ ಮಾಡ್ತೀನಿ ಈ ಪ್ಯಾಲೆಟ್ನ ಅಂತ. ನನ್ನ ಹತ್ರ ಐ ಶ್ಯಾಡೋ ಪ್ಯಾಲೆಟ್ ಇದೆಯಲ್ಲ ಅದರಿಂದ ನಾನು ಬ್ಲಷ್ನ ಕ್ರಿಯೇಟ್ ಮಾಡ್ತಾ ಇದ್ದೀನಿ. ನಿಮಗೆ ಯಾವ ಕಲರ್ ಬ್ಲಷ್ ಬೇಕು ಅದನ್ನು ಐ ಶ್ಯಾಡೋ ಪ್ಯಾಲೆಟಲ್ಲಿ ಮಾಡ್ಬೋದು. ಹಾಗೆಯೇ ಮುಂಚೆ ನಾನಿಲ್ಲಿ ತೋರಿಸಿದ ಹಾಗೆ ನೀವು ಕಲರ್ ತಗೊಂಡು ಮೊದಲಿಗೆ ನಿಮ್ಮ ಕೈಗೆ ಟ್ಯಾಪ್ ಮಾಡಿಕೊಂಡು ಅದಾದಮೇಲೆ ನಿಮ್ಮ ಚೀಕ್ ಬೋನಿಗೆ ಹಾಕಬೇಕು. ನಾನಿಲ್ಲಿ ಅದನ್ನೇ ಮಾಡ್ತಾ ಇದ್ದೀನಿ.
ನಾನು ಇದರಲ್ಲಿ ಪಿಂಕ್ ಕಲರ್ ಶೇಡ್ ಏನಿದೆ ಅದನ್ನು ಚೂಸ್ ಮಾಡಿದ್ದೀನಿ, ಲೈಟಾಗಿ ತೊಗೊಂಡಿದ್ದೀನಿ. ಕಲರ್ ತಗೊಂಡು ಅದನ್ನು ಫಸ್ಟಿಗೆ ಕೈಯಲ್ಲಿ ಟ್ಯಾಪ್ ಮಾಡಿ ಉಳಿದದ್ರಲ್ಲಿ ನಾನು ಬ್ಲಷ್ ಥರ ಯೂಸ್ ಮಾಡ್ತಾ ಇರೋದು. ಆ್ಯಂಡ್ ನನಗೆ ಮೇಕಪ್ ಆರ್ಟಲ್ಲಿ ತುಂಬ ಇಷ್ಟ ಅಂತ ಹೇಳಿದರೆ ಬ್ಲಷ್. ನಾನು ಬೇರ್ ಸ್ಕಿನ್ನಿಗೆ ಬ್ಲಷ್ ಕೂಡ ಹಾಕ್ಕೊಂಡು ಹೋಗ್ತೀನಿ, ನನಗೆ ಅಷ್ಟು ಇಷ್ಟ ಬ್ಲಷ್ ಅಂತ ಹೇಳಿದರೆ. ನಿಮ್ಮ ಚೀಕ್ ಬೋನ್ಸಿಗೆ ಹಾಕ್ಬೋದು ಆ್ಯಂಡ್ ನೋಸಿಗೂ ಕೂಡ ನಿಮಗೆ ಹಾಕ್ಕೊಳ್ಬೋದು. ನಿಮಗೆ ಎಲ್ಲೆಲ್ಲ ಇಷ್ಟ ಆಗುತ್ತೆ ಅಲ್ಲೆಲ್ಲ ಹಾಕಿ, ಬಟ್ ಜಾಸ್ತಿ ಹಾಕೋಕ್ಕೋದ್ರೆ ಅದೇ ಹೈಲೈಟ್ ಆಗುತ್ತೆ. ನೆಕ್ಸ್ಟ್ ಲಿಪ್ ಲೈನು. ನಾನು ಈ ಲಿಪ್ ಲೈನರ್ ಯಾವುದಂತ ನೋಡಿದೆ, ಬಟ್ ನಂಗೆ ಅದರ ಹೆಸರು ಅಳಿಸೋಗಿತ್ತು. ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಆ್ಯಂಡ್ ಮೇಕಪ್ ಮಾಡುವಾಗ ಈ ಥರದೊಂದು ಸ್ಪಾಂಜ್ ಅಥವಾ ಇದು ಪೌಡ್ರ್ ಬರುತ್ತಲ್ಲ, ಆ ಕಾಂಪ್ಯಾಕ್ಟಲ್ಲೇ ಬರುತ್ತೆ, ಅದನ್ನು ಹಾಕಿ ಬೆರಳಿಗೆ ಹಾಕಿ ಆಮೇಲೆ ಲೈನರ್ ಹಾಕ್ಕೊಳ್ಳಿ. ಇಲ್ಲ ಅಂತ ಹೇಳಿದರೆ ನೀವೇನು ಫೌಂಡೇಶನ್ ಹಾಕಿರ್ತೀರ ಅದರ ಮೇಲೆ ಕೈ ಇಟ್ಟ ತಕ್ಷಣ ಅದು ಕೈದು ಅಚ್ಚಿ ಅದರಲ್ಲಿ ಬರುತ್ತೆ. ಸೊ ಅದನ್ನು ಅವಾಯ್ಡ್ ಮಾಡೋದಕ್ಕೆ ಇದನ್ನು ಹಾಕ್ತಾ ಇದ್ದೀನಿ. ಆ್ಯಂಡ್ ಲಿಪ್ ಲೈನರ್ ಆದಮೇಲೆ ಲಿಪ್ಸ್ಟಿಕ್. ಆಬ್ವಿಯಸ್ಲಿ ನನಗೆ ರೆಡ್ ಲಿಪ್ಸ್ಟಿಕ್ ಅಂದರೆ ತುಂಬಾ ಇಷ್ಟ. ಸೊ ಇದಾಗಿತ್ತು ಫೈನಲ್ ಲುಕ್. ಆ್ಯಂಡ್ ಇಲ್ಲಿ ನಾನು ಹೈಲೈಟ್ರ್ ಹಾಕೋದನ್ನು ಮರ್ತಿದ್ದೀನಿ, ಬಟ್ ನಾನು ಹೈಲೈಟ್ರ್ ಯೂಸ್ ಮಾಡಿದ್ದು ಅದೇ ಪ್ಯಾಲೆಟಿಂದ, ಮಾರ್ಸ್ ಪ್ಯಾಲೆಟಿಂದ ಹೈಲೈಟ್ರನ್ನ ಹಾಕ್ಕೊಂಡಿದ್ದೀನಿ. ಆ್ಯಂಡ್ ಇವಾಗ ಹೇರ್ ಸ್ಟೈಲ್, ಕ್ರಿಂಪಿಂಗ್ ಮಾಡಿದ ಮೇಲೆ ಹೇರ್ ಸ್ಟೈಲ್. ಸೊ ನಂದು ಔಟ್ಪುಟ್ನ ನಾನು ನಿಮ್ಗೆ ತೋರಿಸ್ತೀನಿ, ನಾನು ಯಾವ ಥರ ಕಾಣಿಸ್ತಾ ಇದ್ದೆ ಮದುವೆಯಲ್ಲಿ ಅಂತ. ಸೊ ಫೈನಲಾಗಿ ಈ ಥರ ಕಾಣ್ತಾ ಇದೆ ಜ್ಯುವೆಲ್ಸ್ ಎಲ್ಲ ಹಾಕಿದ ಮೇಲೆ. ಆ್ಯಂಡ್ ಇಲ್ಲಿ ನಾನು ಕಣ್ಣಿಗೆ ಲ್ಯಾಶಸ್ ಕೂಡ ಹಾಕಿದ್ದೀನಿ, ಅದನ್ನು ವಿಡಿಯೋ ರೆಕಾರ್ಡ್ ಮಾಡಿಲ್ಲ. ಐ ಹೋಪ್ ನಿಮಗೆ ಈ ಟ್ಯುಟೋರಿಯಲ್ ಇಷ್ಟ ಆಗಿರುತ್ತೆ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್.